ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಭಾರತ ಭೂಮಿ ಋಷಿ ಮುನಿಗಳ ನಾಡು. ಇಲ್ಲಿ ಸನ್ಯಾಸಿಗಳಿಗೆ, ಸಾಧು ಸಂತರಿಗೆ ನಾವು ದೇವರ ಸ್ಥಾನವನ್ನ ನೀಡ್ತೇವೆ. ಗುರುದೇವೋ ಭವ ಅಂತ ನಂಬಿರುವಂತಹ ಸಂಸ್ಕೃತಿ ನಮ್ದು. ಆದ್ರೆ ಕಾವಿ ಬಟ್ಟೆ ತೊಟ್ಟವರೆಲ್ಲರೂ ಕೂಡ ನಿಜವಾದ ಸಂತರಾಗಿದ್ದಾರಾ? ಇದು ಇವತ್ತು ನಮ್ಮನ್ನ ಕಾಡ್ತಾ ಇರುವಂತಹ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇವತ್ತು ನಾವು ಚರ್ಚೆ ಮಾಡ ಹೊರಟಿರುವಂತಹ ವಿಚಾರ ಅತ್ಯಂತ ಸೂಕ್ಷ್ಮವಾದದ್ದು, ಗಂಭೀರವಾದದ್ದು ಹಾಗೂ ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಲೇಬೇಕಾದದ್ದು. ಇತ್ತೀಚಿನ ದಿನಗಳಲ್ಲಿ ಜ್ಯೋತಿರ್ಪೀಠದ ಪೀಠಾಧಿಪತಿ ಅಂತ ತಮ್ಮನ್ನು ತಾವು ಕರೆಸಿಕೊಳ್ತಾ ಇರುವಂತಹ ಸ್ವಾಮೀಜಿ ಅಂದ್ರೆ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಅವರ ಮೇಲೆ ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆಯಡಿ ಅತ್ಯಂತ ಗಂಭೀರ ಸ್ವರೂಪದ ಆರೋಪಗಳು ಕೇಳಿಬಂದಿವೆ. ಕಾಶಿಯ ಆಶ್ರಮವೊಂದರಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಅನುಚಿತ ವರ್ತನೆ ತೋರಿದ ಹಾಗೂ ದುರ್ವರ್ತನೆ ಮೆರೆದಂತಹ ಆರೋಪದ ಮೇಲೆ ಪ್ರಯಾಗ್ರಾಜ್ನಲ್ಲಿ ತೀವ್ರ ತನಿಖೆ ನಡೀತಾ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ಆರೋಪವಲ್ಲ, ಬದಲಾಗಿ ಶತಶತಮಾನಗಳ ಇತಿಹಾಸವಿರುವಂತಹ ಪೀಠವೊಂದರ ಘನತೆಗೆ ಸಂಬಂಧಿಸಿದ ಪ್ರಶ್ನೆ. ಹಾಗಾದ್ರೆ ಈ ಸ್ವಾಮೀಜಿ ಅಪ್ರಾಪ್ತ ಬಾಲಕರನ್ನ ಹೇಗೆಲ್ಲ ಬಳಸಿಕೊಂಡಿದ್ದಾರೆ? ಯಾರು ಈ ಅವಿಮುಕ್ತೇಶ್ವರಾನಂದ? ಇವರ ಹಿನ್ನೆಲೆ ಏನು? ಇವರ ಮೇಲೆ ಬಂದಿರುವ ಆರೋಪಗಳ ಸತ್ಯಾಸತ್ಯತೆ ಏನು? ಮತ್ತು ಶಂಕರಾಚಾರ್ಯ ಪೀಠದ ಹಿಂದಿರುವಂತಹ ಆ ದಶಕಗಳ ವಿವಾದವೇನು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಕಾವಿ ಬಟ್ಟೆಯನ್ನ ತೊಟ್ಟು ಇಂಥ ನೀಚ ಕೃತ್ಯವನ್ನ ಮಾಡುವಂತಹ ಕಳ್ಳ ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಗಂಭೀರ ಆರೋಪಗಳ ಬಗ್ಗೆ ಮಾತನಾಡುವ ಮುನ್ನ ಈ ಸ್ವಾಮೀಜಿ ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅವಿಮುಕ್ತೇಶ್ವರಾನಂದ ಎಂಬಂತಹ ಹೆಸರು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಿದ್ದು ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಸಮಯದಲ್ಲಿ. ನಿಮ್ಗೆಲ್ಲ ನೆನಪಿರಬಹುದು, ಇಡೀ ದೇಶವೇ ರಾಮಲಲ್ಲನ ಬರುವಿಕೆಗೆ ಕಾಯ್ತಾ ಇದ್ದಾಗ, ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗ್ತಾ ಇರಬೇಕಾದಾಗ ಇವರು ಒಂದು ದೊಡ್ಡ ವಿವಾದವನ್ನು ಹುಟ್ಟಾಕ್ತಾರೆ. ಪ್ರಾಣ ಪ್ರತಿಷ್ಠೆಯ ಮುಹೂರ್ತ ಸರಿಯಿಲ್ಲ, ಮಂದಿರದ ನಿರ್ಮಾಣ ಸಂಪೂರ್ಣವಾಗಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಆತುರಾತುರವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ಕಾರ್ಯಕ್ರಮಕ್ಕೆ ಬಹಿಷ್ಕಾರವನ್ನ ಹಾಕಿದ್ರು. ತಮ್ಮ ಈ ಹೇಳಿಕೆಯ ಮೂಲಕ ಅವರು ದೇಶಾದ್ಯಂತ ರಾಮ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದು ಮಾತ್ರವಲ್ಲದೆ ಇವರ ವಿವಾದಗಳ ಪಟ್ಟಿ ಅಲ್ಲಿಗೆ ನಿಲ್ಲೋದಿಲ್ಲ. ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಾಘ ಕುಂಭ ಮೇಳದ ಸಂದರ್ಭದಲ್ಲಿ ಇವರು ಮಾಡಿದ್ದು ಮತ್ತೊಂದು ಹೈ ಡ್ರಾಮಾ. ನಾನು ಪಲ್ಲಕ್ಕಿಯಲ್ಲೇ ಹೋಗ್ತೇನೆ, ರಥದಲ್ಲೇ ಹೋಗ್ತೇನೆ, ನನಗೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು, ಒಂದ್ ವೇಳೆ ಅವಕಾಶ ನೀಡದೇ ಇದ್ದರೆ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಪಟ್ಟನ್ನ ಹಿಡಿದಿದ್ರು. ಸನ್ಯಾಸತ್ವ ಸ್ವೀಕರಿಸಿದವರು ಭೌತಿಕ ಸುಖ ಭೋಗಗಳನ್ನ, ಅಹಂಕಾರವನ್ನ ತ್ಯಜಿಸಬೇಕು ಎಂಬುದು ನಮ್ಮ ಸನಾತನ ಧರ್ಮದ ಆಶಯ. ಆದ್ರೆ ಇವರು ಪಲ್ಲಕ್ಕಿಗಾಗಿ, ರಥಕ್ಕಾಗಿ ಉಪವಾಸ ಕೋರುವ ಹಠಕ್ಕೆ ಬಿದ್ದಿದ್ರು. ಇದು ಇವರ ವ್ಯಕ್ತಿತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅನುಮಾನ ಮೂಡುವಂತೆ ಮಾಡಿತ್ತು. ಇದು ಇಷ್ಟಕ್ಕೆ ಸುಮ್ಮನಾಗದೆ ಇದೀಗ ಮತ್ತೊಂದು ಅವಾಂತರವನ್ನ ಈ ಸ್ವಾಮೀಜಿಗಳು ಮೈಮೇಲೆ ಎಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ? ಏನದು ಗಂಭೀರ ಆರೋಪಗಳು? ರಾಮಭದ್ರಾಚಾರ್ಯರ ಶಿಷ್ಯರಾಗಿರುವಂತಹ ಆಶುತೋಷ್ ಬ್ರಹ್ಮಚಾರಿ ಎಂಬುವವರು ಈ ಇಡೀ ಪ್ರಕರಣವನ್ನ ಹೊರಗೆ ತಂದಿದ್ದಾರೆ. ಆಶುತೋಷ್ ಅವರ ಪ್ರಕಾರ ಕಾಶಿಯಲ್ಲಿರುವಂತಹ ಆಶ್ರಮದಲ್ಲಿ ಸ್ವಾಮಿ ಅವಿಮುಕ್ತೇಶ್ವರಾನಂದರು ಸಣ್ಣ ಮಕ್ಕಳ ಮೇಲೆ ಅತ್ಯಂತ ಅನುಚಿತವಾಗಿ ವರ್ತನೆ ತೋರಿದ್ದಾರೆ. ಈ ವಿಚಾರವನ್ನ ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ಬದಲಾಗಿ ಇದಕ್ಕೆ ಸಂಬಂಧಿಸಿದಂತೆ ಇಬ್ಬರು ನೊಂದ ಮಕ್ಕಳ ಸಾಕ್ಷ್ಯಗಳ ವಿಡಿಯೋ ಹಾಗೂ ಪುರಾವೆಗಳು ತಮ್ಮ ಬಳಿ ಇದೆ ಅಂತ ಆಶುತೋಷ್ ಬ್ರಹ್ಮಚಾರಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಈ ಕಾನೂನು ಹೋರಾಟ ಶುರುವಾಗಿದ್ದು ಹೇಗೆ? ಜನವರಿ 28, 2026ರಂದು ಆಶುತೋಷ್ ಅವರು ಈ ಪುರಾವೆಗಳನ್ನ ತೆಗೆದುಕೊಂಡು ಪೊಲೀಸರ ಬಳಿ ಹೋಗ್ತಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆಯಡಿ ಇವರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸುವಂತೆ ಒತ್ತಾಯವನ್ನ ಮಾಡ್ತಾರೆ. ಈ ಕಾಯ್ದೆ ಎಷ್ಟು ಕಠಿಣವಾಗಿದೆ ಅಂತಂದ್ರೆ, ಒಮ್ಮೆ ಇದರ ಅಡಿ ಕೇಸ್ ದಾಖಲಾದ್ರೆ ಜಾಮೀನು ಸಿಗುವುದು ಬಹುತೇಕ ಅಸಾಧ್ಯ. ಬಹುಶಃ ಆರೋಪಿತರು ಪ್ರಭಾವಿಯಾಗಿದ್ದ ಕಾರಣವೋ ಏನೋ ಪೊಲೀಸರು ತಕ್ಷಣವೇ ಎಫ್ಐಆರ್ ಅನ್ನು ದಾಖಲಿಸಲು ಹಿಂದೆಟನ್ನ ಹಾಕ್ತಾರೆ. ಆದ್ರೆ ಆಶುತೋಷ್ ಬ್ರಹ್ಮಚಾರಿ ಅವರು ಸುಮ್ಮನಾಗೋದಿಲ್ಲ. ಅವರು ನೇರವಾಗಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಲೇರ್ತಾರೆ. ನ್ಯಾಯಾಲಯದ ಮುಂದೆ ಸಂಪೂರ್ಣ ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಅಲಹಾಬಾದ್ ಹೈಕೋರ್ಟ್ ತಕ್ಷಣವೇ ಪ್ರಯಾಗ್ರಾಜ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡ್ತಾರೆ. ಯಾವ ಮಕ್ಕಳ ಮೇಲೆ ಈ ರೀತಿಯ ಅನುಚಿತ ವರ್ತನೆ ನಡೆದಿದೆ ಎಂಬಂತಹ ಆರೋಪವಿದೆಯೋ ಅವರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಕೇವಲ 5 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಖಡಕ್ ಆಗಿ ಆದೇಶವನ್ನ ಹೊರಡಿಸಿತು. ಯಾವುದೇ ಒಂದು ನಾಣ್ಯಕ್ಕೆ 2 ಮುಖಗಳಿರುತ್ತವೆ. ಇಷ್ಟು ದೊಡ್ಡ ಆರೋಪ ಬಂದಾಗ ಸ್ವಾಮೀಜಿ ಸುಮ್ಮನಿರ್ತಾರಾ? ಖಂಡಿತ ಇಲ್ಲ. ಅವರು ತಮ್ಮದೇ ಆದ ವಾದವನ್ನ ಮಂಡಿಸಿದ್ರು. ಅವಿಮುಕ್ತೇಶ್ವರಾನಂದರ ವಾದ ಏನಿತ್ತು ಗೊತ್ತಾ? ನಾನು ಉತ್ತರ ಪ್ರದೇಶದಲ್ಲಿ ಗೋಹತ್ಯೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತೆ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲೆ ವಿಪರೀತ ಒತ್ತಡವನ್ನ ಹೇರಿದ್ದೆ. ಇದೇ ಕಾರಣಕ್ಕಾಗಿ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಈ ರೀತಿಯ ಸುಳ್ಳು ಕೇಸನ್ನ ಹಾಕಲಾಗ್ತಾ ಇದೆ ಅಂತ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದ್ರು. ಇದಷ್ಟೇ ಅಲ್ಲದೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಕೂಡ ತಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ರು. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಗೋಹತ್ಯೆ ನಿಷೇಧ ಇವತ್ತು ನಿನ್ನೆಯದ್ದಲ್ಲ, ದಶಕಗಳಿಂದಲೇ ಅಲ್ಲಿ ಈ ಕಾನೂನನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಯಲ್ಲಿದೆ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂದ್ಮೇಲಂತೂ ಗೋ ರಕ್ಷಣೆಗಾಗಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಹೀಗಿರುವಾಗ ಅವಿಮುಕ್ತೇಶ್ವರಾನಂದರು ಬಂದು
ಯೋಗಿ ಅವರಿಗೆ ಗೋರಕ್ಷಣೆಯ ಬಗ್ಗೆ ಪಾಠ ಮಾಡುವ ಅಗತ್ಯವಿದ್ಯಾ? ಇನ್ನು ರಾಜಕೀಯ ಸೇಡಿನ ವಿಚಾರಕ್ಕೆ ಬರೋದಾದ್ರೆ ಅಖಿಲೇಶ್ ಯಾದವ್ ಸರ್ಕಾರದ ಕಾಲದಲ್ಲಿ ಇದೇ ಅವಿಮುಕ್ತೇಶ್ವರಾನಂದರ ಮೇಲೆ ಕಾಶಿಯಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಅಂದು ಇವರ ಮೇಲೆಯೇ ಹಲ್ಲೆ ನಡೆಸಲಾಗಿತ್ತು. ಆದ್ರೆ ಇಂದು ಅದೇ ಅಖಿಲೇಶ್ ಯಾದವ್ ಅವರ ಸಹಾಯವನ್ನ ಇವರು ಕೇಳ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದಿಂದ ಬಚಾವಾಗಲು ಎಂತಹ ರಾಜಕೀಯ ತಂತ್ರಗಾರಿಕೆ ನಡೀತಾ ಇದೆ ಎಂಬುದನ್ನ ನೀವೊಮ್ಮೆ ಊಹೆ ಮಾಡಿ ನೋಡಿ. ಇನ್ನು ಇದೆಲ್ಲದರ ನಡುವೆ ಅತ್ಯಂತ ಆಘಾತಕಾರಿ ಸತ್ಯವೊಂದು ಬಚ್ಚಿಟ್ಟುಕೊಂಡಿದೆ. ಅದೇನಂದ್ರೆ ಅವಿಮುಕ್ತೇಶ್ವರಾನಂದರು ಕಾನೂನುಬದ್ಧವಾಗಿ ಜ್ಯೋತಿರ್ಪೀಠದ ಶಂಕರಾಚಾರ್ಯರೇ ಅಲ್ಲ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸತ್ಯ. ಇವರ ಹಿಂದಿರುವಂತಹ ದಶಕಗಳ ಇತಿಹಾಸವನ್ನ ನಾವು ಈಗ ಕೆದಕಬೇಕಾಗುತ್ತೆ. ಆದಿಶಂಕರಾಚಾರ್ಯರು ಸನಾತನ ಧರ್ಮದ ರಕ್ಷಣೆಗಾಗಿ ದೇಶದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನ ಸ್ಥಾಪಿಸಿದ್ರು. ಅದರಲ್ಲಿ ಒಂದು ಈ ಜ್ಯೋತಿರ್ಪೀಠ. ಒಬ್ರು ಶಂಕರಾಚಾರ್ಯರಾಗಬೇಕು ಅಂತಂದ್ರೆ ಅದಕ್ಕೆ ಅವರದ್ದೇ ಆದಂತಹ ನಿಯಮಗಳಿದೆ. ಕಾಶಿ ವಿದ್ವಾನ್ ಪರಿಷತ್ ಹಾಗೂ ಭಾರತ ಧರ್ಮ ಮಂಡಳ ಎಂಬಂತಹ ಸಂಸ್ಥೆಗಳು ಅನುಮೋದನೆ ನೀಡಬೇಕಾಗುತ್ತೆ. ಉಳಿದ 3 ಪೀಠಗಳು ಅದನ್ನ ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಈ ಪೀಠದಲ್ಲಿ ವಿವಾದ ಶುರುವಾಗಿದ್ದು 1989ರಲ್ಲಿ. ಆಗ ಸ್ವರೂಪಾನಂದ ಸರಸ್ವತಿ ಎಂಬುವರು ತಮ್ಮನ್ನು ತಾವು ಪೀಠಾಧಿಪತಿ ಅಂತ ಘೋಷಣೆ ಮಾಡ್ಕೊಳ್ತಾರೆ. ಇವರ ವಿರುದ್ಧ ವಾಸುದೇವಾನಂದ ಸ್ವಾಮೀಜಿ ಎಂಬುವರು ಕೋರ್ಟ್ ಮೆಟ್ಟಿಲಿರ್ತಾರೆ. 1989ರಲ್ಲಿ ಶುರುವಾದ ಈ ಕಾನೂನು ಸಮರ ಸರಿಸುಮಾರು 28 ವರ್ಷಗಳ ಕಾಲ ಅಂದ್ರೆ 2017ರವರೆಗೆ ನಡೆಯಿತು. 2017ರಲ್ಲಿ ಸ್ವರೂಪಾನಂದರು ಕಾಲವಾಗ್ತಾರೆ. ಆ ನಂತರ ಸೆಪ್ಟೆಂಬರ್ 2022ರಲ್ಲಿ ಇದೇ ಅವಿಮುಕ್ತೇಶ್ವರಾನಂದರು ಬಂದು ನಾನೇ ಮುಂದಿನ ಪೀಠಾಧಿಪತಿ ಅಂತ ಸ್ವಯಂ ಘೋಷಣೆಯನ್ನ ಮಾಡ್ಕೊಂಡ್ ಬಿಡ್ತಾರೆ. ಪ್ರಕರಣ ಮತ್ತೆ ಕೋರ್ಟ್ ಮೆಟ್ಲೆ ಇರುತ್ತೆ. ಅಕ್ಟೋಬರ್ 16, 2022ರಂದು ನ್ಯಾಯಾಲಯ ಒಂದು ಸ್ಪಷ್ಟವಾದ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿತು. ಸದ್ಯ ಈ ಪೀಠಕ್ಕೆ ಶಂಕರಾಚಾರ್ಯರಿಲ್ಲ. ನೀವು ಅಂದ್ರೆ ಅವಿಮುಕ್ತೇಶ್ವರಾನಂದರು ಛತ್ರ, ಚಾಮರ, ಪಲ್ಲಕ್ಕಿ ಅಥವಾ ಪೀಠದ ಯಾವುದೇ ಲಾಂಛನವನ್ನ ಬಳಸುವಂತಿಲ್ಲ ಅಂತ ತೀರ್ಪನ್ನ ನೀಡಿತು. ಆದ್ರೂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಇವರು ತಾವು ಪೀಠಾಧೀಶರು ಎಂಬಂತೆ ವರ್ತಿಸ್ತಾ ಇದ್ದಾರೆ. ಅಸಂವಿಧಾನಿಕವಾಗಿ ನಿಯಮಗಳಿಗೆ ವಿರುದ್ಧವಾಗಿ ಪೀಠದಲ್ಲಿ ಕುಳಿತುಕೊಳ್ಳುವ ಇವರ ಮೇಲೆ ಈಗ ಇಂತಹ ಗಂಭೀರ ಆರೋಪಗಳು ಬಂದಿರುವುದು ಪೀಠದ ಘನತೆ, ಸನಾತನ ಧರ್ಮದ ಪರಂಪರೆಗೆ ಮಾಡಿದಂತಹ ದೊಡ್ಡ ಅಪಮಾನವಲ್ವಾ? ಇನ್ನು ಸ್ನೇಹಿತರೆ, ಈ ಇಡೀ ಪ್ರಕರಣವನ್ನ ನೋಡಿದಾಗ ನಮಗೆ ರಾಮಾಯಣದ ಕಾಲನೇಮಿಯ ನೆನಪಾಗುತ್ತೆ. ಹನುಮಂತನು ಸಂಜೀವಿನಿ ತರಲು ಹೋದಾಗ ಅವನನ್ನ ತಡೆಯಲು ರಾವಣನು ಕಾಲನೇಮಿ ಎಂಬಂತಹ ರಾಕ್ಷಸನನ್ನ ಕಳಿಸುತ್ತಾನೆ. ಆ ರಾಕ್ಷಸ ಒಬ್ಬ ಸಾಧುವಿನ ವೇಷ ಧರಿಸಿ ರಾಮನಾಮ ಜಪಿಸುತ್ತಾ ಕುಳಿತುಕೊಳ್ತಾನೆ. ಆದ್ರೆ ಹನುಮಂತನು ತನ್ನ ದಿವ್ಯ ದೃಷ್ಟಿಯಿಂದ ಆತನ ಅಸಲಿತನವನ್ನ ಕಂಡು ಹಿಡಿದು ಆತನನ್ನ ಸಂಹಾರ ಮಾಡ್ತಾನೆ. ಇಂದಿನ ಕಾಲದಲ್ಲಿಯೂ ಇಂತಹ ಅನೇಕ ಕಾಲನೇಮಿಗಳಿದ್ದಾರೆ. ಕೇವಲ ಕಾವಿ ಬಟ್ಟೆಯನ್ನ ತೊಟ್ಟ ತಕ್ಷಣ, ಗಡ್ಡ ಬಿಟ್ಟ ತಕ್ಷಣ ಎಲ್ಲರೂ ಕೂಡ ಸಂತರಾಗೋದಿಲ್ಲ. ಸನ್ಯಾಸತ್ವ ಅಂದ್ರೆ ತ್ಯಾಗ, ಸನ್ಯಾಸತ್ವ ಅಂದ್ರೆ ಸಮರ್ಪಣೆ. ಆದ್ರೆ ಪಲ್ಲಕ್ಕಿಗಾಗಿ ಉಪವಾಸ ಕೋರುವ, ಅಧಿಕಾರಕ್ಕಾಗಿ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸುವ, ಮುಗ್ಧ ಮಕ್ಕಳ ವಿಚಾರದಲ್ಲಿ ಇಂತಹ ನೀಚ ಆರೋಪಗಳನ್ನ ಎದುರಿಸುವ ಇಂತಹ ಸ್ವಾಮೀಜಿಗಳು ಖಂಡಿತ ನಮ್ಮ ಆದರ್ಶವಾಗಲು ಸಾಧ್ಯವಿಲ್ಲ. ಇಲ್ಲೊಂದು ನಾವು ಬಹುಮುಖ್ಯ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ತಕ್ಷಣ ಇಡೀ ಹಿಂದೂ ಧರ್ಮಕ್ಕಾಗಲಿ ಅಥವಾ ಒಟ್ಟಾರೆ ಸಾಧು ಸಂತ ಸಮಾಜಕ್ಕಾಗಲಿ ಕಳಂಕ ಅಂಟಿತು ಅಂತ ಅರ್ಥ ಅಲ್ಲ. ನಮ್ಮ ಧರ್ಮದಲ್ಲಿ ಆದಿಶಂಕರಾಚಾರ್ಯರಂತಹ, ವಿವೇಕಾನಂದರಂತಹ ಸಾವಿರಾರು ತ್ಯಾಗಿಗಳಿದ್ದಾರೆ, ದಿವ್ಯ ಸಾಧಕರಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣ ಭರವಸೆ ಇದೆ. ಮಕ್ಕಳ ಸಾಕ್ಷ್ಯ ಹಾಗೂ ವಿಡಿಯೋ ಪುರಾವೆಗಳು ಇರುವುದರಿಂದ ಸತ್ಯ ಶೀಘ್ರದಲ್ಲಿಯೇ ಹೊರಬೀಳಲಿದೆ. ತಪ್ಪು ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆಯಾಗಬೇಕು. ಸನಾತನ ಧರ್ಮವನ್ನ, ಅದರ ಪವಿತ್ರ ಪೀಠಗಳನ್ನ ಇಂತಹ ವ್ಯಕ್ತಿಗಳಿಂದ ಮುಕ್ತಿಗೊಳಿಸಿ ನಿಜವಾದ ಸಂತರನ್ನ ನಾವು ಆರಾಧಿಸಬೇಕಾಗುತ್ತೆ. ಸೊ ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.